home, Daddy. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಆಲ್ರೆಡಿ ನಿಮಗೆ ಗೊತ್ತಿದೆ. ಇಡೀ ಸೌತ್ ಇಂಡಿಯಾ ಮಾತ್ರವಲ್ಲ, ಪೂರ್ತಿ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿನೇ ಶೇಕ್ ಮಾಡ್ತಿರೋ ಟಾಕ್ಸಿಕ್ ಟೀಸರ್ ಬಗ್ಗೆ ಇವತ್ತು ಡೀಟೇಲ್ ಆಗಿ ಚರ್ಚೆ ಮಾಡೋಣ. ಯಶ್ ಅವರು KGS ನಂತರ ಇಷ್ಟು ಗ್ಯಾಪ್ ತಗೊಂಡಿದ್ದಕ್ಕೆ ಬೆಲೆ ಸಿಕ್ಕಿದೆಯಾ? ಈ ಟೀಸರ್ನಲ್ಲಿ ಅಡಗಿರೋ ಗುಟ್ಟೇನು? ಎಲ್ಲವನ್ನೂ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ. ಮೊದಲಿಗೆ ಈ ಟೀಸರ್ನ ವೈಬ್ ಬಗ್ಗೆ ಮಾತಾಡೋಣ. ಇದು ನಾರ್ಮಲ್ ಮಾಸ್ ಸಿನಿಮಾ ಅಲ್ಲ ಅನ್ನೋದು ಮೊದಲ ಫ್ರೇಮ್ನಲ್ಲಿ ಗೊತ್ತಾಡುತ್ತೆ. ಡೈರೆಕ್ಟರ್ ಗೀತು ಮೋಹನ್ ದಾಸ್ ಅವರು ಮೇಕಿಂಗ್ನಲ್ಲಿ ಹಾಲಿವುಡ್ ಸ್ಟೈಲ್ ಫಾಲೋ ಮಾಡಿದ್ದಾರೆ. ಆ ಡಾರ್ಕ್ ರೆಟ್ರೋ ಕಲರ್ಸ್ ನೋಡಿ, ಇದು ನಮ್ಮನ್ನ 90ರ ದಶಕದ ಯಾವುದೋ ಒಂದು ಕ್ರೂರವಾದ ಮಾಫಿಯಾ ಜಗತ್ತಿಗೆ ಕರ್ಕೊಂಡು ಹೋಗುತ್ತೆ. ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂದ್ರೆ ಏನು ಗೊತ್ತಾ? ಇದು ಕೇವಲ ಫೈಟಿಂಗ್ ಸಿನಿಮಾ ಅಲ್ಲ, ಇದರಲ್ಲಿ ಒಂದು ಎಮೋಷನಲ್ ಮತ್ತು ಡಾರ್ಕ್ ಕಥೆ ಇದೆ ಅಂತ ಅರ್ಥ. ಇನ್ನು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಎಂಟ್ರಿ. ಟೀಸರ್ನಲ್ಲಿ ಸುಮಾರು 1 ನಿಮಿಷ 18 ಸೆಕೆಂಡ್ ಆದಮೇಲೆ ಯಶ್ ಅವರ ಫುಲ್ ಲುಕ್ ರಿವೀಲ್ ಆಗುತ್ತೆ. ಆ ಉದ್ದ ಕೂದಲು, ಆ ರಗೆಡ್ ಗಡ್ಡ ಮತ್ತು ಆ ಸೂಟ್ ಹಾಕಿರೋ ಸ್ಟೈಲ್. KGFನ ರಾಕಿ ಭಾಯ್ಗಿಂತಲೂ ಈ ರಾಯ ತುಂಬಾನೇ ಡಿಫ್ರೆಂಟ್ ಆಗಿ ಕಾಣ್ತಿದ್ದಾರೆ. ಹೌದು, ಟೀಸರ್ನಲ್ಲಿ ಕೇಳೋ ಧ್ವನಿ ಪ್ರಕಾರ ಯಶ್ ಅವರ ಪಾತ್ರದ ಹೆಸರು ರಾಯ. ಈ ಪಾತ್ರ ತುಂಬಾನೇ ಕಾಮಾಗಿರುತ್ತೆ, ಆದರೆ ವೈಲೆಂಟ್ ಆದ್ರೆ ಯಾರನ್ನೂ ಬಿಡಲ್ಲ ಅನ್ನೋದು ಅವರ ಕಣ್ಣಲ್ಲೇ ಕಾಣ್ತಿದೆ. ಈ ಸಿನಿಮಾದಲ್ಲಿ ಬರೀ ಯಶ್ ಮಾತ್ರವಲ್ಲ, ದೊಡ್ಡ ದೊಡ್ಡ ಸ್ಟಾರ್ಸ್ ಇದ್ದಾರೆ. ನಯನತಾರಾ ಅವರ ಆ ಪವರ್ಫುಲ್ ಲುಕ್ ನೋಡಿ, ಅವರೇನಾದರೂ ಇಲ್ಲಿ ವಿಲನ್ ರೋಲ್ ಮಾಡ್ತಿದ್ದಾರಾ ಅನ್ನೋ ಡೌಟ್ ಶುರುವಾಗಿದೆ. ಜೊತೆಗೆ ಕಿಯಾರಾ ಅಡ್ವಾಣಿ ಮತ್ತು ರುಕ್ಮಿಣಿ ವಸಂತ್ ಅವರ ಪ್ರೆಸೆನ್ಸ್ ಸಿನಿಮಾಗೆ ಒಂದು ಗ್ಲಾಮರ್ ಮಾತ್ರವಲ್ಲದೆ ಸ್ಟ್ರಾಂಗ್ ಎಮೋಷನ್ ಕೊಡೋ ಸೂಚನೆ ನೀಡಿದೆ. ಇವರೆಲ್ಲರ ಮಧ್ಯೆ ಈ ಟಾಕ್ಸಿಕ್ ವರ್ಲ್ಡ್ ಹೇಗಿರುತ್ತೆ ಅನ್ನೋದೇ ಕುತೂಹಲ. ಇನ್ನು ಡೈಲಾಗ್ಸ್ ವಿಷಯಕ್ಕೆ ಬರೋದಾದ್ರೆ, ಯಶ್ ಅವರ ವಾಯ್ಸ್ ಬೇಸ್ ಗಂಭೀರವಾಗಿದೆ. ಮ್ಯಾನರ್ಸ್, ಫಕ್ಕಿಂಗ್ ಮ್ಯಾನರ್ಸ್ ಅಂತ ಅವರು ಹೇಳೋ ಸ್ಟೈಲ್ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಟ್ರೆಂಡಿಂಗ್ ಆಗಿದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕ್ಲೈಮ್ಯಾಕ್ಸ್ನಲ್ಲಿ ಬರೋ ಐ ಆಮ್ ಹೋಮ್ ಡ್ಯಾಡಿ ಅನ್ನೋ ಲೈನ್, ಇದು ಯಾರಿಗೆ ಹೇಳ್ತಿರೋದು? ಅಲ್ಲಿರೋ ವಿಲನ್ಗ ಅಥವಾ ಈ ಮಾಫಿಯಾ ಸಾಮ್ರಾಜ್ಯಕ್ಕೆ ತಾನು ವಾಪಸ್ ಬಂದಿದ್ದೀನಿ ಅಂತ ಹೇಳ್ತಿರೋದಾ? ಇದೊಂದು ದೊಡ್ಡ ಸಸ್ಪೆನ್ಸ್. ಒಟ್ಟಿನಲ್ಲಿ ಮಾರ್ಚ್ 19, 2026ಕ್ಕೆ ಬಾಕ್ಸ್ ಆಫೀಸ್ ಧೂಳಿಪಟ ಆಗೋದಂತೂ ಖಂಡಿತ. ಟೀಸರ್ ನೋಡಿ ನನಗಂತೂ ಚೆನ್ನಾಗಿದೆ ಅನಿಸ್ತು. ನಿಮ್ಗೇನನಿಸ್ತು ಬಾಸ್? ಟೀಸರ್ನಲ್ಲಿ ನಿಮಗೆ ಅತಿ ಹೆಚ್ಚು ಇಷ್ಟವಾದ ಸೀನ್ ಯಾವುದು? ಅದನ್ನ ಕೆಳಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಒತ್ತಿ ಮತ್ತು ಯಶ್ ಅವರ ಇಂತಹದ್ದೇ ಲೇಟೆಸ್ಟ್ ಅಪ್ಡೇಟ್ಸ್ ಮಿಸ್ ಮಾಡ್ಕೋಬಾರ್ದು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.